ಇದೆಲ್ಲ ಪೂರ್ತಿಯಾಗಿ ಕೊಡ್ದಾಕ್ಬಿಟ್ಟವ್ರೆ. ಕೊಡ್ಬಿಟ್ಟು ಒಂದು ದೇವಸ್ಥಾನ ಥರ ಮಾಡಿಬಿಟ್ಟು ಇದ್ರ ಒಳಗಡೆ ನೋಡಿ ಒಂದು ಮಂಟಪ ಥರ ಮಾಡಿದ್ದಾರೆ. ಯಾವುದೋ ಉಸಿರಾಟಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಹೊರಗಿಂದ ಗಾಳಿ ಒಳಗೆ ಬರೋಕ್ಕೆ ಅಂತ ಏನೋ ಒಂದು ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇಲ್ಲಿನ ಗಾಳಿ ಹೊರಗೆ ಹೋಗ್ಬೇಕಲ್ಲ, ಅದಕ್ಕೆ ಎಕ್ಸಿಟ್ ಫ್ಯಾನು ಹಾಕಿದ್ದಾರೆ. ಹಂಗಿಂದ ನಾವು ಮೆಟ್ಲು ಹತ್ಕೊಬಂದರೆ ಈ ಮೆಟ್ಲುಗಳು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಕೋಟೆಗೆ ಎಂಟ್ರಿಗೆ ನಾವು ಬಂದಿದ್ದೀವಿ. ಧೂಮಪಾನ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಅತಿಯಾಗಿ ಯೋಚಿಸುವುದು ಮಾನಸಿಕ ಆರೋಗ್ಯಕ್ಕೆ ಹಾನಿಕರ. ಇದಕ್ಕೆಲ್ಲ ಖಚಿತ ಪರಿಹಾರ ಧ್ಯಾನ. ಪ್ರಪಂಚದಲ್ಲಿರುವಂಥ ಆಲ್ಮೋಸ್ಟ್ ಎಲ್ಲ ಬೆಟ್ಟಗಳನ್ನು ಮನುಷ್ಯರು ಹತ್ಬಿಟ್ಟಿದ್ದಾರೆ. ಆದರೆ ಕೆಲವೊಂದು ಮಿಸ್ಟೀರಿಯಸ್ ಆಗಿರುವಂಥ ಬೆಟ್ಟಗಳನ್ನು ಹತ್ತೋಕ್ಕೂ ಹೋಗಿಲ್ಲ, ಅದ್ರ ಹತ್ರ ಸಹ ಹೋಗಿಲ್ಲ. ಅಂಥ ಮಿಸ್ಟೀರಿಯಸ್ ಆಗಿರುವಂಥ ಬೆಟ್ಟಗಳಲ್ಲಿ ಒಂದು ಬೆಟ್ಟ ಮೌಂಟ್ ಕೈಲಾಶ್. ಆ ಪರ್ವತದ ಮೇಲೆ ಶಿವ ಪಾರ್ವತಿ ನೆಲೆಸಿರ್ತಾರೆ ಅಂತ ಒಂದು ಪುರಾಣ ಇದೆ, ನಂಬಿಕೆ ಇದೆ. ಆ ಬೆಟ್ಟ ಇರುವಂಥದ್ದು ಟಿಬೇಟ್ನ ಹತ್ತಿರ. ನಾವಿವತ್ತು ಕೈಲಾಸ ಪರ್ವತನ ಹತ್ತಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಹತ್ತಕ್ಕಾಗುತ್ತಾ ಬೆಟ್ಟನ? ಎಷ್ಟೊಂದು ಜನ ಹತ್ತಕ್ಕೆ ಅಂತ ಪ್ರಯತ್ನ ಪಟ್ಟು ಅರ್ಧ ಹತ್ಬಿಟ್ಟು ಇಳಿದಿರೋದುಂಟು. ಕೆಲವರು ಹತ್ತಕ್ಕೆ ಅಂತ ಹೋಗಿ ಅಲ್ಲಿ ಮಾಯ ಆಗಿರೋದು ಉಂಟು. ಅಂಥ ಪರ್ವತನ ನಾನು ಇವತ್ತು ಹತ್ತಕ್ಕೆ ಅಂತ ಹೋಗ್ತಿಲ್ಲ. ಒಟ್ಟಿನಲ್ಲಿ ಕೈಲಾಸ ಪರ್ವತಕ್ಕೇ ನಾವು ಹೋಗ್ತಿರೋದು. ಇವತ್ತು ನಾವು ಹೋಗ್ತಿರೋದು ಟಿಬೇಟ್ನ ಹತ್ತಿರ ಇರುವಂಥ ಕೈಲಾಸ ಪರ್ವತಕ್ಕಂತೂ ಅಲ್ಲ, ಚಿಂತಾಮಣಿ ಹತ್ರ ಇರುವಂಥ ಕೈಲಾಸ ಪರ್ವತಕ್ಕೆ. ಸುತ್ತಮುತ್ತ ನೋಡಿ ಪೂರ್ತಿ ಬೆಟ್ಟ 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 ಬೆಟ್ಟ. ಪಕ್ಕದಲ್ಲಿ ನೋಡಿ ಇದೊಂದು ದೊಡ್ಡ ಬೆಟ್ಟ. ಈ ಬೆಟ್ಟನೂ ಹತ್ಬೋದಂತೆ. ಆದರೆ ಈ ಬೆಟ್ಟನೂ ಹತ್ಬಿಡೋಣ. ಒಂದು ಸ್ವಲ್ಪ ಏನಾದರೂ ನಮಗೆ ಎನರ್ಜಿ ಇದ್ದರೆ ಈ ಬೆಟ್ಟದ ಮೇಲೂ ಹಾಕೋಣ ಆ ಎನರ್ಜಿನ. ನಾವು ಹತ್ತಿರುವಂಥ ಬೆಟ್ಟಗಳು ಯಾವ ಥರ ಇದ್ವು? ಕೆಲವೊಂದು ಬೆಟ್ಟಗಳಲ್ಲಿ ದೇವಸ್ಥಾನಗಳಿದ್ವು, ಕೆಲವೊಂದು ಬೆಟ್ಟಗಳ ಮೇಲೆ ಕೋಟೆಗಳಿದ್ವು, ಇನ್ನೊಂದು ಕೆಲವೊಂದು ಬೆಟ್ಟಗಳು ಪಾಳು ಬಿದ್ದಿರುವಂಥ ಮನೆಗಳಿದ್ವು. ಆ ಥರ ಬೆಟ್ಟಗಳನ್ನ ನಾವು ಹತ್ತಿದ್ದೀವಿ. ದೇವಸ್ಥಾನ ಅಂತೂ ಫಿಕ್ಸು. ಒಂದು ಬೆಟ್ಟ ಅಂದಿದ ತಕ್ಷಣ ಅದರಲ್ಲಿ ಒಂದೇ ಚಿಕ್ಕ ದೇವಸ್ಥಾನ ಆದರೂ ಇರುತ್ತೆ. ಈ ಬೆಟ್ಟದಲ್ಲೂ ದೇವಸ್ಥಾನ ಇದೆ. ಆದರೆ ಯಾವ ಥರ ದೇವಸ್ಥಾನ ಇದೆ? ನಾವು ಹತ್ತಿರುವಂಥ ಎಲ್ಲ ಬೆಟ್ಟದಲ್ಲೂ ಒಂದೊಂದು ದೇವಸ್ಥಾನ ಇತ್ತು. ಬೆಟ್ಟದ ಮೇಲ್ಗಡೆ ಅಥವಾ ಬೆಟ್ಟದ ಕೆಳಗಡೆ ಅಥವಾ ಬೆಟ್ಟದ ಮಧ್ಯದಲ್ಲಿ ಎಲ್ಲಾದರೂ ಒಂದು ಕಡೆ ದೇವಸ್ಥಾನ ಇತ್ತು. ಆದರೆ ಈ ಬೆಟ್ಟದಲ್ಲಿ ಬೆಟ್ಟನೇ ಕೊಡ್ಬಿಟ್ಟು ಒಂದು ದೇವಸ್ಥಾನ ಥರ ಮಾಡಿಬಿಟ್ಟಿದ್ದಾರೆ. ಅದೇ ಈ ಬೆಟ್ಟದ ಒಂದು ಸ್ಪೆಷಾಲಿಟಿ. ಆದ್ರಿಂದನೇ ನಾವು ಈ ಬೆಟ್ಟನ ಹತ್ತಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅಷ್ಟೇ. ಅಲ್ಲಿಂದ ಸೀದಾ ಹಾಗೆ ನಡ್ಕೊಂಡು ಬರ್ತಿದ್ದೆ. ಯಾರೋ ಒಬ್ಬರು ಬೈಕರು ಸಿಕ್ಬಿಟ್ಟು ಇಲ್ಲಿ ಗಂಟ ಡ್ರಾಪ್ ಹಾಕಿದ್ರು. ಇಲ್ಲಿನ ಪಾರ್ಕಿಂಗ್ ಬಂದ್ಬಿಟ್ಟು ಅಲ್ಲಿದೆ. ಬೈಕ್ಗಳಿಗೆ 10 ರೂಪಾಯಿ, ಕಾರ್ಗಳಿಗೆ ಒಂದು 20 ರೂಪೀಸು ಅಥವಾ 25 ರೂಪೀಸ್ ಇರ್ಬೋದು. ಅಲ್ಲಿಂದ ನಾವು ಹಂಗೆ ಹತ್ಕೊಂಡು ಬಂದರೆ ಇಲ್ಲೆಲ್ಲ ಇವಾಗ ರೋಡ್ ಮಾಡಿಬಿಟ್ಟು ಎಲ್ಲ ಏನೋ ಚೆನ್ನಾಗಿ ಮಾಡ್ತವ್ರೆ. ಹಿಂಗೆ ಮಂಡ್ ರೋಡ್ ಇದೆ. ಈ ಮಂಡ್ ರೋಡಲ್ಲಿ ಹಂಗೆ ಹತ್ಕೊಂಡು ಬಂದ್ಬಿಟ್ರೆ ಇಲ್ಲಿ ನೋಡಿ, ಇಲ್ಲಿ ಅಯ್ಯೋ ಅಯ್ಯೋ ಅಪ್ಪ, ಈ ಬೆಟ್ಟ ಇದು
ಈ ಬೆಟ್ಟ ಅಂತೂ ಒಂದೇ ಕಲ್ಲು ನೋಡಿ, ಪೂರ್ತಿ ಇದೆಲ್ಲ ಒಂದೇ ಕಲ್ಲು. ಕ್ಯಾಮ್ರಾದಲ್ಲಿ ಚಿಕ್ಕದಾಗಿ ಕಾಣಿಸ್ಬೋದು, ಆದರೆ ತುಂಬ ದೊಡ್ಡ ಬೆಟ್ಟ ಇದಂತೂ. ನಾ ಹೇಳಿದ್ನಲ್ಲ, ಅದೇ ಬೆಟ್ಟನ ಕುರಿದ್ಬಿಟ್ಟು ಒಳಗಡೆ ದೇವಸ್ಥಾನ ಮಾಡಿದ್ದಾರೆ ಅಂತ. ಇದೇ ಬೆಟ್ಟದಲ್ಲಿ ನೋಡಿ ಕುರಿದು ದೇವಸ್ಥಾನ ಮಾಡಿರೋದು. ಇಲ್ಲಿ ಮುಂದೆ ಹಾಗೆ ಬೆಟ್ಲುಗಳನ್ನ ಹತ್ಕೊಂಡು ಬರ್ತಾಯಿದ್ರೆ ನಮಗೆ ಇಲ್ಲೊಂದು ಕಲ್ಲಿನ ಮೆಟ್ಲುಗಳು ಮಾಡಿದ್ದಾರೆ. ಈ ಮೆಟ್ಲುಗಳನ್ನ ಹಾಗೆ ಸೀದಾ ಹತ್ಕೊಂಡು ದೇವಸ್ಥಾನದ ಒಳಗಡೆನೇ ಹೋಗ್ಬಿಡ್ತೀವಿ. ಹೇಳ್ಬೇಕಂದ್ರೆ ಇದು ಎಕ್ಸಿಟ್ಟು, ಎಂಟ್ರಿ ಬಂದ್ಬಿಟ್ಟು ಆ ಕಡೆ ಇದೆ. ಇಲ್ಲಿಂದ ನೋಡಿ ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿನ ಕಲ್ಗಳೇ ಕೊರೆದ್ಬಿಟ್ಟು ಒಂದು ಸ್ವಲ್ಪ ಮೆಟ್ಲುಗಳು ಜೊತೆಗೆ ಆ ಥರ ಒಂದು ಸೇಫ್ಟಿಯಾಗಿ ಮಾಡೋ ಥರ ಮಾಡ್ತಿದ್ದಾರೆ, ಗೋಡೆಗಳು ಕಟ್ಟೋ ಥರ ಎಲ್ಲ ಮಾಡ್ತಿದ್ದಾರೆ. ಎಂಟ್ರಿಯಿಂದ ಒಳಗೆ ಬರ್ತಾನೆ ಒಂದು ಬೆಟ್ಟದಲ್ಲಿ ಕೊರೆದಿರುವಂಥ ಒಂದು ದೇವಸ್ಥಾನ ಫುಲ್ಲು ಕೊರೆದಾಗ್ಬಿಟ್ಟಿದ್ದಾರೆ. ಫುಲ್ಲು ಕೊರೆದು ಒಂದು ಶೇಪ್ ಕೊಟ್ಟು ಸಕ್ಕದಾಗಿ ಮಾಡಿದ್ದಾರೆ. ಅಲ್ಲಿಂದ ನಾವು ಒಳಗಡೆ ಬಂದರೆ ಅಲ್ಲಿ ಕ್ಯಾಮ್ರಾ ಅಲೋ ಇಲ್ಲ ತೋರ್ಸೋಕ್ಕೆ. ಅಲ್ಲಿಂದ ಒಳಗಡೆ ಬಂದರೆ ನಾವು ಇದೊಂದು ಹಾಲ್ ಕಾಣಿಸುತ್ತೆ ನಿಮ್ಗೆ ನೋಡಿ. ಈ ಹಾಲಲ್ಲಿ ಕ್ಯಾಮ್ರಾ ಅಲೋ ಇದೆ ಬೇಕಾದ್ರೆ. ನಾನು ಹಿಂದೆಗಡೆ ನೋಡಿ ವ್ಯೂ ಯಾವ ಥರ ಇದೆ ಅಂತ. ಫುಲ್ಲು ಇದೆಲ್ಲ ಪೂರ್ತಿಯಾಗಿ ಕೊರೆದಾಕ್ಬಿಟ್ಟವ್ರೆ. ಕೊರೆದ್ಬಿಟ್ಟು ಒಂದು ದೇವಸ್ಥಾನ ಥರ ಮಾಡಿಬಿಟ್ಟು ಇದ್ರ ಒಳಗಡೆ ನೋಡಿ ಒಂದು ಮಂಟಪ ಥರ ಮಾಡಿದ್ದಾರೆ. ಇಲ್ಲಿ ಮೋಸ್ಟ್ಲಿ ಸ್ಪೆಷಲಾಗಿ ಏನಾದರೂ ಹಬ್ಬ ಹರಿದಿನಗಳಲ್ಲಿ ಏನಾದರೂ ಪೂಜೆ ಗೀಜೆ ಎಲ್ಲ ಮಾಡ್ಬೋದು ಅನಿಸುತ್ತೆ. ಅಲ್ಲಿ ಮತ್ತು ದೇವರ ವಿಗ್ರಹಗಳನ್ನು ಕೆಟ್ಟಿದ್ದಾರೆ. ನಾವು ಹೊರಗಿನ ನೋಡಿದ ಬೆಟ್ಟನ ಒಳಗೆ ಬಂದು ನೋಡಿದ್ರೆ ನಿಜವಾಗ್ಲೂ ಅದು ಬೆಟ್ಟದ ಒಳಗಡೆ ಇದೀವ ಅಂತ ನಾವು ಒಂದು ಸತಿ ಡೌಟ್ ಹಿಡಿಯುತ್ತಿದೆ. ನನಗೂ ಹಂಗೆ ಡೌಟ್ ಆಗ್ತಿದೆ. ನೀವೇನಾದರೂ ಅಕಸ್ಮಾತ್ ಬಂದಿದ್ರೆ, ನಿಮಗೂ ಈ ಥರ ಡೌಟ್ ಏನಾದರೂ ಬಂದಿದ್ದರೆ ಕಮೆಂಟ್ ಮಾಡಿ. ಮತ್ತು ಇಲ್ಲೊಂದು ಎಕ್ಸಿಟ್ ಡೋರ್ ಥರ ಏನೋ ಮಾಡ್ಕೊಂಡಿದ್ದಾರೆ. ಈ ಡೋರ್ನ ಕ್ಲೋಸ್ ಮಾಡಿದ್ದಾರೆ, ಯಾಕಂದರೆ ಇದ್ರ ಒಳಗಡೆ ಕರೆಂಟ್ ಸಪ್ಲೈ ಮಾಡೋಕ್ಕೆ ಏನೇನು ಬೇಕು ಎಲ್ಲದನ್ನು ಇಲ್ಲಿ ಮಾಡ್ಕೊಂಡಿದ್ದಾರೆ. ಇಲ್ಲೆಲ್ಲ ಲೈಟ್ ಬರ್ತಿದೆಯಲ್ಲ, ಈ ಲೈಟ್ ಬರ್ತಿರೋದು, ಈ ಫ್ಯಾನ್ ಓಡ್ತಿರೋದು ಎಲ್ಲ ಇಲ್ಲಿಂದ. ಮತ್ತು ಇನ್ನೊಂದು ದ್ವಾರ ಇದೆ, ಕರೆಕ್ಟಾಗಿ 3 ದ್ವಾರಗಳಿದ್ದಾವೆ. ಆ ಮಧ್ಯದ ದ್ವಾರ ಇದು, ಮಧ್ಯದ ದ್ವಾರನೂ ಹಾಗೆ ಬಿಟ್ಟಿದ್ದಾರೆ. ಬೇಕಾದ್ರೆ ಇದು ಓಪನ್ನು ಸಹ ಮಾಡ್ಕೊಬೋದು. ಇಲ್ಲೊಂದು ಯಜ್ಞ ಮಾಡೋಕ್ಕೆ ಒಂದು ಯಜ್ಞದ ಸ್ಥಳನೂ ಮಾಡಿದ್ದಾರೆ ನೋಡಿ. ಇಲ್ಲೊಂದು ದೇವರ ಮೂರ್ತಿ ಇದೆ. ಯಾವುದೇ ಉಸಿರಾಟಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಹೊರಗಿಂದ ಗಾಳಿ ಒಳಗೆ ಬರೋಕ್ಕೆ ಅಂತ ಏನೋ ಒಂದು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇಲ್ಲಿನ ಗಾಳಿ ಹೊರಗೆ ಹೋಗ್ಬೇಕಲ್ಲ, ಅದಕ್ಕೆ ಎಕ್ಸಿಟ್ ಫ್ಯಾನು ಹಾಕಿದ್ದಾರೆ. ಇದೇ ಥರ 3 ದ್ವಾರಗಳಿದ್ದಾವೆ. ಅದರಲ್ಲಿ ನಾವು ಮಧ್ಯದಲ್ಲಿದ್ದೀವಿ. ಇಲ್ಲಿ ಒಂದು ಯಜ್ಞದ ಕುಂಡ ಇದೆ. ಆ ಕಡೆಗೆ ಬಂದರೆ ಎಕ್ಸಿಟ್ಟು, ಆ ಕಡೆಗೆ ಬಂದರೆ ಎಂಟ್ರಿ. ಕೈಲಾಸಗಿರಿ ಬೆಟ್ಟ ಇರೋದು ಇಷ್ಟು. ಇದ್ರ ಪಕ್ಕ ಇನ್ನೊಂದು ಬೆಟ್ಟ ಇದೆ, ಅದು ಸ್ಪೆಷಲ್ ಆಗಿರುವಂಥ ಬೆಟ್ಟ. ಆಲ್ಮೋಸ್ಟ್ ತುಂಬ ಜನ ಕೇಳಿರ್ತಾರೆ, ನೋಡಿರ್ತಾರೆ, ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೈರಲ್ ಆಗಿದೆ ಆ ಬೆಟ್ಟ. ಇವಾಗ ಆ ಬೆಟ್ಟಕ್ಕೆ ನಾವು ಹೋಗೋಣವಾ? ಆ ಕೈಲಾಸಗಿರಿ ಬೆಟ್ಟದ ಒಳಗಡೆ ಹೋಗ್ಬಿಟ್ಟು ಹೊರಗಡೆ ಬಂದರೆ ನಿಜವಾಗ್ಲೂ ಆ ಬೆಟ್ಟದ ಒಳಗಡೆ ಹೋದ್ವಾ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ. ಮತ್ತು ಇನ್ನೊಂದು ಸ್ಪೆಷಲ್ ಆಗಿರೋ ಬೆಟ್ಟಕ್ಕೆ ನಾನು ಕರ್ಕೊಂಡು ಬರ್ತೀನಿ ಅಂತ ನಿಮ್ಗೆ ಹೇಳಿದ್ನಲ್ಲ, ಇದ್ರ ಪಕ್ಕದಲ್ಲೇ ಇರೋದು. ಆ ಬೆಟ್ಟದ ಹೆಸರೇ ಬಂದ್ಬಿಟ್ಟು ಅಂಬಾಜಿ ದುರ್ಗ ಅಂತ. ಇವಾಗ ಅಂಬಾಜಿ ದುರ್ಗಕ್ಕೆ ಹೋಗ್ತಾ ಇದ್ದೀವಿ. ಅಂಬಾಜಿ ದುರ್ಗಕ್ಕೆ ಬೆಟ್ಟದ ಮೇಲ್ಗಡೆ ಒಂದು ಫ್ರೀ ಜೀಪು ರೈಡ್ ಇದೆ. ಆ ಜೀಪು ಮೇಲ್ಗಡೆ ಹೋಗೈತೆ, ಇನ್ನೂ ಕೆಳಗಡೆ ಬಂದಿಲ್ಲ. ಆದ್ದರಿಂದ ಇಲ್ಲಿ ಒಬ್ಬರು ಫ್ರೆಂಡ್ ಆದರು, ಆ ಫ್ರೆಂಡೇ ಕರ್ಕೊಂಡು ಹೋಗ್ತಾರೆ ಇವಾಗ ಅವರ ಅಡ್ವೆಂಚರ್ ಗಾಡಿಯಲ್ಲಿ. ರೋಡ್ ನೋಡಿ ಯಾವ ಥರ ಇದೆ, ಫುಲ್ಲು ಆಫ್ ರೋಡ್ ಮಾಡೋಕ್ಕೆ ಅಂತಲೇ ಅರ್ಧ ಈ ಅಡ್ವೆಂಚರ್ ಗಾಡಿಗಳನ್ನ ತೊಗೊಂಡು ಈ ಬೆಟ್ಟಕ್ಕೆ ಬರ್ತಾರೆ. ಈ ಬೆಟ್ಟ ಸನ್ರೈಸ್ಗೆ ತುಂಬಾ ಫೇಮಸ್ಸು. ಇವಾಗ ಅಷ್ಟು ಬೇಗ ಬಿಡಲ್ಲ. ಬೆಟ್ಟದ ಎಂಟ್ರಿ ಟೈಮಿಂಗ್ಸ್ ಬಂದ್ಬಿಟ್ಟು 10 ಗಂಟೆಗೆ. ಸನ್ರೈಸ್ ಎಲ್ಲ ನೋಡೋಕ್ಕಾಗಲ್ಲ. ಸ್ಟಾರ್ಟಿಂಗಲ್ಲಿ ಇತ್ತು ಆವಾಗ, ಇವಾಗೆಲ್ಲ ನೋಡೋಕ್ಕಾಗಲ್ಲ. ಪೊಲೀಸರು 3 ಗಂಟೆಗೆ ಬಂದು ಕಾಯ್ಕೊಂಡು ಕೂತಿರ್ತಾರೆ. ಆದ್ದರಿಂದ 10 ಗಂಟೆಗೆ ಬನ್ನಿ ನೀವು. ಬೈಕರ್ಸ್ ಆಗಲಿ ಅಥವಾ ನಾರ್ಮಲ್ಲು ಟ್ರಕ್ಕಿಂಗ್ ಮಾಡೋರಾಗಲಿ 10 ಗಂಟೆಗೆ ಬರಬೇಕು. ಕೈಲಾಸಗಿರಿಯಿಂದ ನಾವು 2 ಕಿಲೋಮೀಟ್ರ್ ಹಾಗೆ ಆಫ್ ರೋಡ್ ಮಾಡಿಕೊಂಡು ಮೇಲಕ್ಕೆ ಸೀದಾ ಬಂದ್ವಿ. ಸದ್ಯಕ್ಕೆ ನನ್ನ ಪುಣ್ಯಕ್ಕೆ ಒಬ್ಬರು ಸಿಕ್ಕಿ ಸ್ಟ್ರೇಂಜರು ಅವರ ಗಾಡಿಯಲ್ಲಿ, ಅಡ್ವೆಂಚರ್ ಗಾಡಿಯಲ್ಲಿ ಬಂದು ಕರ್ಕೊಬಂದು ಇಲ್ಲಿ ಬಿಟ್ಟಿದ್ದಾರೆ. ಅಲ್ಲಿ ನಿಮಗೆ ಕಾಣ್ತಿದೆಯಲ್ಲ ಈ ಬೆಟ್ಟದ ಮೇಲ್ಗಡೆ ಕೋಟೆ ಇದೆ, ಅಂಬಾಜಿ ದುರ್ಗ ಕೋಟೆ ಅದು. ಆ ಕೋಟೆ ಹತ್ರನೇ ನಾವು ಇವಾಗ ಹೋಗ್ತಾ ಇರೋದು. ಇಲ್ಲಿಂದ ಸ್ಟ್ರೈಟ್ ಹಂಗೆ ಬಂದರೆ ಅಲ್ಲಿ ಗಾಡಿಗಳು ಹಾಕ್ಕೊಬೇಕು. ಅಲ್ಲೊಂದು ವೈಟ್ ಕಲರ್ದು ಒಂದು ದೇವಸ್ಥಾನ ನಿಮ್ಗೆ ಕಾಣಿಸ್ತಿದೆಯಲ್ಲ, ಅದು ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ನಿಮಗೆ ಕಾಣಿಸ್ತಿರೋದು ಭೋಜನ ಶಾಲೆ, ಪ್ರಸಾದ ಕೊಡ್ತಾರೆ ಅಂತ ನಾನು ನಿಮಗೆ ಆವಾಗಲೇ ಹೇಳಿದ್ನಲ್ಲ.
ಕೈಲಾಸಗಿರಿಯಿಂದ ನಮಗೆ ಒಂದು ಜೀಪ್ ಇದೆ, ಫ್ರೀ ಜೀಪ್ ಅಂತ. ಅದು ಇದೇ ಜೀಪ್ ನೋಡಿ, ಫ್ರೀಯಾಗಿ ಕರ್ಕೊಂಬರ್ತಾರೆ ಇಲ್ಲಿ ಮೇಲೆ ಗಂಟ. ಆಫ್ ರೋಡಿಂಗ್ ಯಾವ ಥರ ಇತ್ತು ಅಂತ ನೀವು ನೋಡಿದ್ರಲ್ಲ. ಮಾಮೂಲಿ ಗಾಡಿಯಲ್ಲಂತೂ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ಫ್ರೀ ಜೀಪಲ್ಲಿ ಆರಾಮಾಗಿ ಬಂದುಬಿಡ್ಬೋದು. ಫ್ರೀ ಜೀಪಲ್ಲಿ ಬಂದು ಇಲ್ಲಿಂದ ನಾವು ಟ್ರಕ್ ಮಾಡ್ಕೊಂಡು ಅಲ್ಲಿಗೆ ಹೋಗಬೇಕು. ಇವಾಗ ಬನ್ನಿ ಆ ಮೇಲ್ಗಡೆ ಹೋಗ್ಬಿಟ್ಟು ಮೇಲ್ಗಡೆ ಕೋಟೆನ ನೋಡೋಣ ಹೆಂಗಿದೆ ಕೋಟೆ ಅಂತ. ಯಾಕೆ ಗಣೇಶ, ನೀನು ಸರ್ವಶಕ್ತ ತಾನೆ? ಯಾಕೆ ಈ ರೀತಿ ಜನಗಳ ಕೈಲಿ ಒಳ್ಳೇದು ಕೆಟ್ಟದ್ದು ಮಾಡಿಸಿ ಪಾಪಿ ಪುಣ್ಯವಂತ ಅಂತ ಹಿಂಗೆ ಮಾಡ್ತೀಯಾ? ಯಾಕೆ ಈ ರೀತಿ ತೊಂದರೆಗಳು ಕೊಡ್ತೀಯಾ? ಕೆಟ್ಟೋಲ್ಲ ಸಾಯಿಸ್ಬಿಡು, ಒಳ್ಳೆಲ್ಲ ಚೆನ್ನಾಗಿಡು. ತಗೋ ತಾಕತ್ತಿಗೆ ಹೋಗಿ ಸಾಯಿಸ್ಬಿಡು, ಹೋಗು ತಗೋ. ಹಾಗಲ್ಲ ನಿನ್ ಕೈಲಿ ಆಗಲ್ಲ.